ಹಾಯ್ ಎವ್ರಿವಾನ್, ವೆಲ್ಕಮ್ ಟು ವೀಕ್ಷಾ ಕನ್ಸ್ಟ್ರಕ್ಷನ್ ಸಿವಿಲ್ ಲಾಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ಮುಖ್ಯವಾಗಿ ಸ್ಲ್ಯಾಬ್ ಹಾಕುವಾಗ ಬಳಸುವಂತಹ ಕೆಲವೊಂದು ಟಿಪ್ಸ್, ಹಾಗೆಯೇ ಬೆನಿಫಿಟ್ಸ್ ಆಫ್ ಕಾಂಕ್ರೀಟ್ ಅಂದರೆ ನಿಮಗೆ RMC ಓಕೆನಾ ಅಥವಾ ಗ್ಯಾಂಗ್ ಕಾಂಕ್ರೀಟ್ ಓಕೆನಾ ಅನ್ನೋದನ್ನು ತಿಳಿಸ್ತೀನಿ. ಎಂಡ್ ತನಕ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸ್ಟಾರ್ಟಿಂಗ್ ನೀವು ನೋಡಿರೋ ಹಾಗೇ ಎಲ್ಲ ಕಡೆಗೂ ವಾಟರ್ನ ಸ್ಪ್ರೆಡ್ ಮಾಡ್ತಾ ಇದ್ದೀವಿ, ಯಾಕಂದರೆ ಹೀಟ್ನ ಅವಾಯ್ಡ್ ಮಾಡೋದ್ರ ಜೊತೆಗೆ ಎಲ್ಲೆಲ್ಲಿ ಕಾಂಕ್ರೀಟ್ ಬಳಸುವಾಗ ಏನಾದರೂ ಲೀಕೇಜ್ ಆಗುತ್ತಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ. ಯಾಕಂದರೆ ಕಾಂಕ್ರೀಟ್ ಹಾಕುವಾಗ ಆನ್ ಸೈಟಲ್ಲೇ ನಮಗೆ ವರ್ಕರ್ಸ್ ಇರೋದ್ರಿಂದ ಅಲ್ಲೇ ಸೊಲ್ಯೂಷನ್ನ ಹುಡ್ಕೋಬಹುದು ಅಲ್ವಾ. ನಂತರ ನೋಡಿ, RMC ಕಾಂಕ್ರೀಟ್ ಬಳಸೋದ್ರಿಂದ ಮೊದಲಿಗೆ ನೀವು ಚೆಕ್ ಮಾಡ್ಕೋಬೇಕಾಗಿರೋದು ಡಿಸ್ಟೆನ್ಸ್. ನಿಮ್ಮ ಸೈಟಿಂದ ನಿಮ್ಮ RMC ಪ್ಲ್ಯಾಂಟ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ. ಯಾಕಂದರೆ 1 ಅವರ್ ಗ್ಯಾಪಲ್ಲಿ ಬಂದರೆ ಮಾತ್ರ ಅದು ಮೇಯ್ನಾಗಿ ನಿಮಗೆ ಬೆನಿಫಿಟ್ಸ್ ಇರುತ್ತೆ, ಇಲ್ಲ ಅಂದರೆ ಅದು ಸ್ವಲ್ಪ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ನಂತರ ಇದು ಆ್ಯಕ್ಚುಲಿ ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ. ಆಮೇಲೆ RMCನ ಯಾವಾಗ ಬಳಸಬೇಕಂದ್ರೆ ನಿಮ್ಮ ಒಂದು ಸೈಟ್ ಡೈಮೆನ್ಷನ್ ತುಂಬ ದೊಡ್ಡದಿದ್ದಾಗ ನಿಮಗೆ ಇದು ಮೋರ್ ಬೆನಿಫಿಟ್ಸ್. ಯಾಕಂದರೆ ಇಲ್ಲಿ ಟೈಮ್ ಸೇವ್ ಆಗೋದ್ರ ಜೊತೆಗೆ ನಿಮಗೆ ಆ್ಯಕ್ಚುಲಿ ಈಸಿ ಆಗುತ್ತೆ. ಇನ್ನೊಂದು ಏನಂದರೆ ಇದರಲ್ಲಿ ಮುಖ್ಯವಾಗಿ ನೋಡಿ, ನಿಮಗೆ ಮೆಟೀರಿಯಲ್ಸ್ ವೇಸ್ಟ್ ಆಗಲ್ಲ. ಬಟ್ ಆ್ಯಕ್ಚುಲಿ ಏನಾದರೂ ಶಾರ್ಟೇಜ್ ಆಫ್ ಮೆಟೀರಿಯಲ್ಸ್ ಆದಾಗ ಅಂದರೆ ಕಾಂಕ್ರೀಟ್ ಹಾಕುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ನಂತರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಇದರಲ್ಲಿ ಸ್ವಲ್ಪ ಕಷ್ಟನೇ. ಯಾವುದೇ ಥರ ನಿಮಗೆ ಇಮಿಡಿಯೇಟ್ ಅಡ್ಜಸ್ಟ್ಮೆಂಟ್ ಬೇಕಿದೆ ಅಂದಾಗ ಆಗೋದಿಲ್ಲ. ಬಟ್ ಇಲ್ಲಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಯೂಸ್ ಮಾಡೋದ್ರಿಂದ ನಿಮಗೆ ಕ್ಯೂರಿಂಗ್ ಟೈಮ್ ಬಂದು 7 to 10 ಡೇಸ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಇದೆಲ್ಲ ಆ್ಯಕ್ಚುಲಿ RMCದು ಬೆನಿಫಿಟ್ಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಬಟ್ ಇಲ್ಲಿ ಗ್ಯಾಂಗ್ ಕಾಂಕ್ರೀಟಿಗೆ ಬಂದಾಗ ನಿಮಗೆ ನೋಡಿ, ಚಿಕ್ಕ ಡೈಮೆನ್ಷನ್ ಇರುವ ಸೈಟ್ ಆದರೆ ನಿಮಗೆ ಬೆನಿಫಿಟ್ಸ್ ಇರುತ್ತೆ, ಮತ್ತು ಇಲ್ಲಿ ಮೆಟೀರಿಯಲ್ಸ್ ವೇಸ್ಟೇಜ್ ಆಗೋದು ಜಾಸ್ತಿ ಇರುತ್ತೆ. ಬಟ್ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು ಫ್ರೆಶ್ ಮೆಟೀರಿಯಲ್ಸ್ನ ಆನ್ ಸೈಟಲ್ಲಿ ಎಷ್ಟೆಷ್ಟು ರೇಷಿಯೋ ಯೂಸ್ ಮಾಡಬೇಕು ಅನ್ನೋದನ್ನು ಚೆಕ್ ಮಾಡಿ ಬಳಸ್ಬೋದು. ಇನ್ನೊಂದು ಮುಖ್ಯವಾಗಿ ನಿಮಗೆ ಇದರಲ್ಲಿ ಯಾವುದೇ ಥರ ನೋಡಿ ಶಾರ್ಟೇಜ್ ಆಗೋ ಚಾನ್ಸಸ್ ಇರಲ್ಲ. ಆಮೇಲೆ ಅಡ್ಜಸ್ಟ್ಮೆಂಟ್ ಎಲ್ಲೆಲ್ಲಿ ಬೇಕೋ ಆವಾಗ ಈಸಿಯಾಗಿ ನೀವು ಕವರಿಂಗ್ ಮಾಡ್ಬೋದು. ಬಟ್ ಇಲ್ಲಿ ಕ್ಯೂರಿಂಗ್ ಮಾತ್ರ 15 to 20 ಡೇಸ್ ಮಾಡಲೇಬೇಕಾಗತ್ತೆ. ಈ ರೀತಿಯಾಗಿ ನಿಮಗೆ RMC ಮತ್ತು ಗ್ಯಾಂಗ್ ಕಾಂಕ್ರೀಟ್ ಎರಡರಲ್ಲೂ ಕೂಡ ಬೆನಿಫಿಟ್ಸ್ ಹಾಗೆ ಡಿಸ್ಅಡ್ವಾಂಟೇಜಸ್ ಇದ್ದೇ ಇರುತ್ತೆ. ಮುಖ್ಯವಾಗಿ ಇದರಲ್ಲಿ ಗಮನ ಇಟ್ಕೋಬೇಕು ನಿಮ್ಮ ಬಜೆಟ್. ಸ್ಟಾರ್ಟಿಂಗಲ್ಲೇ ನೀವು ಇದನ್ನು ಫೈನಲ್ ಮಾಡ್ಕೋಬೇಕು, RMC ಓಕೆನಾ ಅಥವಾ ಗ್ಯಾಂಗ್ ಕಾಂಕ್ರೀಟ್ ಓಕೆನಾ ಅನ್ನೋದನ್ನು. ಓಕೆನಾ? ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಹಿಟ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ, ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಮಾಹಿತಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ಸ್ಟೇ ಕನೆಕ್ಟೆಡ್ ಟು ಮೈ ಚಾನಲ್ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್.